ಹರೇ ಕೃಷ್ಣ ಸ್ನೇಹಿತರೆ, ನಾನು ಅಶ್ವಿನಿ, ನಿಮ್ಮ ಪ್ರೀತಿಯ ರೇಖಿ ಟೀಚರ್. ಇವತ್ತು ನಮ್ಮ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಸ್ಟೂಡೆಂಟ್ ಆಗಿರುವಂತ ಶ್ರುತಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇವರು ನಮ್ಮ ಕ್ಲಾಸ್ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಸ್ಪಿರಿಚುವಲ್ ಹೀಲಿಂಗ್ ಅಲ್ಲಿ ಸುಮಾರು ವಿದ್ಯೆಗಳನ್ನ ಕಲ್ತ್ಕೊಂಡಿದ್ದಾರೆ. ಇವರು ಒಬ್ಬ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಏಂಜಲ್ ಥೆರಪಿಸ್ಟ್, ಟ್ಯಾರೋ ಕಾರ್ಡ್ ರೀಡ್ ಮಾಡ್ತಾರೆ, ಮನಿ ರೇಖಿ ಗ್ರ್ಯಾಂಡ್ ಮಾಸ್ಟರು, ಸ್ಪೆಲ್ಸ್ ಅನ್ನ ಯೂಸ್ ಮಾಡಿ ಹೀಲ್ ಮಾಡ್ತಾರೆ, ಲಾಮಾ ಫೇರಾದಲ್ಲಿ ಹೀಲ್ ಮಾಡ್ತಾರೆ, ಹುಂಕಾರ ವಿತ್ ಹಲೀಮನ್ನ ಯೂಸ್ ಮಾಡ್ತಾರೆ. ಹೀಗೆ ಹಲವು ವಿದ್ಯೆಗಳನ್ನ ಕಲ್ತಿದ್ದಾರೆ. ಆದ್ರೆ ಇವರಿಗೆ ಏನಂತ ಹೇಳಿದ್ರೆ, ನಮ್ಮ ಲೇಡೀಸ್ ಗಳ ಮೇಲೆ ತುಂಬಾ ಗಳದ್ದು ಪ್ರಾಬ್ಲಮ್ ಅಂದ್ರೆ ಭಾರಿ ಇದು ಕನ್ಸರ್ನ್ ಜಾಸ್ತಿ. ಈಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವರು ಅಡಿಗೆ ಮನೆಯಲ್ಲಿರೋ ವಸ್ತುಗಳನ್ನೇ ಉಪಯೋಗಿಸಿ ನಮ್ಮ ಮನೆಯನ್ನ ನಾವು ಹೇಗ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ನಮ್ಮ ಮಕ್ಕಳನ್ನ ಹೇಗ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ನಮ್ಮ ರಿಲೇಶನ್ಶಿಪ್ ನ ಹೇಗ್ ಸರಿ ಮಾಡ್ಕೊಳ್ಳುವಂಥದ್ದು. ಇದು ಹೇಗೆ ಅಂತ ಹೇಳಿದ್ರೆ, ಹಿಂದೆ ಎಲ್ಲ ಅಮ್ಮನಿಂದ ಮಗಳಿಗೆ ಬರ್ತಾ ಇತ್ತು, ಅಜ್ಜಿಯಿಂದ ಮೊಮ್ಮಗಳಿಗೆ ಬರ್ತಾ ಇತ್ತು, ಅತ್ತೆದೇರು ಹೇಳ್ಕೊಡ್ತಾ ಇದ್ರು. ಆದ್ರೆ ಇವಾಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ನಮ್ ಸ್ಕೂಲಿಂದ ನಾವು ಮನೆಗೆ ಬಂದ್ರೆ ಅಮ್ಮನ ಜೊತೆಗೆ ಕನೆಕ್ಟ್ ಆಗಕ್ಕಾಗಲ್ಲ. ಮೊಬೈಲು ನಮ್ ಲೈಫಲ್ಲಿ ದೊಡ್ಡ ಪಾತ್ರವನ್ನ ವಹಿಸ್ತಾ ಇದೆ. ಆದ್ರೆ ಅದ್ರಲ್ಲಿ ಕೂಡ ಬರುತ್ತೆ, ಆದ್ರೆ ಯಾವ್ದನ್ ಮಾಡ್ಬೇಕು ಯಾವ್ದನ್ ಮಾಡ್ಬಾರ್ದು, ನಮಗ್ ಯಾವ್ದು ಸೂಟ್ ಆಗತ್ತೆ ಅಂತ ನಮಗ್ ಗೊತ್ತಿರಲ್ಲ. ಸೊ ಆ ತರದ್ದು ವಿಚಾರಗಳನ್ನ ಶ್ರುತಿ ಅವರು ನಮ್ಗೆ ಇವತ್ತು ಹೇಳ್ಕೊಡ್ತಿದ್ದಾರೆ. ಏನಪ್ಪಾ ಅಂದ್ರೆ, ಪಾರಂಪರಿಕ ಮತ್ತು ಏನ್ ಹೇಳ್ತಾರೆ, ಪುರಾತನವಾದ ವಿದ್ಯೆಗಳ ರಹಸ್ಯ, ಅಂದ್ರೆ ನಾವು ಮನೆಯಲ್ಲಿ ಏನ್ ಮಾಡ್ಕೊಂಡು ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಅನ್ನೋದನ್ನ ಶ್ರುತಿ ಅವರು ಇವತ್ತು ನಮ್ಗೆ ಹೇಳ್ಕೊಡ್ತಾರೆ. ಅಂದ್ರೆ ಈ ವಿಚಾರವಾಗಿ ಮಾತಾಡ್ತಾರೆ. ಮೊಟ್ಟ ಮೊದಲನೇದಾಗಿ ಶ್ರುತಿ, ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನನಗೆ. ಸೊ ನನ್ನ ಹೆಸರು ಶ್ರುತಿ. ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್, ಮನಿ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಏಂಜಲ್ ಥೆರಪಿ, ಲಾಮಾ ಫೇರಾ ಹೀಲರ್, ಮತ್ತೆ ಹುಂಕಾರ ವಿತ್ ಹೀಲರ್ ಕೂಡ. ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತೀನಿ, ಝೀಬೋ ಸಿಂಬಲ್ಸ್ ಅಲ್ಲಿ ಹೀಲಿಂಗ್ ಮಾಡ್ತೀನಿ, ಸ್ಪಿರಿಟ್ ಕಾಸ್ಟ್ ಮಾಡ್ತೀನಿ, ಮೆಡಿಸಿನಲ್ ಬುದ್ಧ ಹೀಲಿಂಗ್ ಮಾಡ್ತೀನಿ. ಹೀಗೆ ಹಲವಾರು ವಿದ್ಯೆಗಳನ್ನ ನಾನು ಕಲಿತು ಬೇರೆಯವ್ರಿಗೂ ಕೂಡ ಟ್ರೈನ್ ಅಪ್ ಮಾಡ್ತಾ ಇದ್ದೀನಿ. ನಮ್ಮ ಶ್ರೀಕೃಷ್ಣ ಗ್ಲೋಬಲ್ ಗುರುಕುಲದಲ್ಲಿ ನೀವು ಆಲ್ರೆಡಿ ಒಂದೆರಡು ಕ್ಲಾಸ್ಗಳು ತಗೊಳ್ತಾ ಇದ್ದೀರಾ. ಸೊ ವೆಲ್ಕಮ್ ಟು ಶೋ. ಶ್ರುತಿ, ಪುರಾತನ ಮತ್ತು ಪಾರಂಪರಿಕ ರಹಸ್ಯಗಳು ಅಂದ್ರೆ ಏನು? ಮ್ಯಾಮ್, ನಮ್ಮ ಅಜ್ಜಿ ಕಾಲದಿಂದ ಬಂದಿರುವಂತದ್ದು ಪುರಾತನ ಪಾರಂಪರಿಕ ರಹಸ್ಯಗಳು. ನಾವು ಯಾವ್ದನ್ನು ಹೀಗೆ ಹೊಸದಾಗಿ ಹೇಳ್ಕೊಡ್ತಾ ಇಲ್ಲ, ಮತ್ತೆ ನಮ್ಮ ಒಂದು ಸಂಶೋಧನೆ ಅಲ್ಲ ಇದು. ನಮ್ಮ ಪೂರ್ವಜರಿಂದ ಬಂದಿರುವಂತ ಕೊಡುಗೆಗಳಿದನ್ನೆಲ್ಲ. ನಾನು ಇದನ್ನ ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಅಜ್ಜಿ ತಾತ, ನಮ್ಮ ಎಲ್ಲಾ ಪೂರ್ವಜರು ನಮ್ಗೆ ಕೊಟ್ಟಿರುವಂತ ಒಂದು ಉಡುಗೊರೆ ಇದು. ಇದನ್ನ ನಾವು ಹೆಣ್ಮಕ್ಳು ಅಂದ್ರೆ ಎಲ್ಲ ಹೌಸ್ ವೈಫ್ಗಳು, ತಾಯಂದಿರು ಇದನ್ನ ಬಳಸ್ಕೊಂಡು ಅವರ ಜೀವನನ ಸರಿ ಮಾಡ್ಕೊಬಹುದು. ತುಂಬಾ ಜನದ ಲೈಫಲ್ಲಿ ಆರ್ಥಿಕವಾದ ಸಮಸ್ಯೆ ಇದೆ, ಸಂಬಂಧದಲ್ಲಿ ಸಮಸ್ಯೆಗಳಿದೆ, ಅಥವಾ ಈ ಬ್ಲ್ಯಾಕ್ ಮ್ಯಾಜಿಕ್, ನೆಗೆಟಿವಿಟಿ, ಈ ತರದ್ರಲ್ಲಿ ತುಂಬಾ ಜನ ಸಫರ್ ಮಾಡ್ತಾ ಇದ್ದಾರೆ. ತುಂಬಾ ಹೋಮ ಹವನಗಳು ಎಲ್ಲರಿಗೂ ಮಾಡ್ಸೋದಿಕ್ ಆಗೋದಿಲ್ಲ. ಈ ತರ ಚಿಕ್ಕದನ್ನ ಇಟ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಸಾಕಷ್ಟು ಸುಧಾರಣೆ ಅನ್ನೋದು ಬರುತ್ತೆ. ನಮ್ಮ ಹಾರನ ನಮ್ಮ ಪೂರ್ವಜರು ಉಪ್ಪಿಂದ ಇಳಿ ತೆಗ್ದು ಹೊರಗಡೆ ಹಾಕ್ತಾ ಇದ್ರು ಅಲ್ವಾ? ಚಿಕ್ಕದನ್ನೇ ನಮ್ಗೆ ಕೊಟ್ಟಿದ್ದಾರೆ, ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂತದ್ದು. ನಮ್ಮ ಪೂರ್ವಜರು ಯಾವುದೇ ಹೋಮಗಳನ್ನಾಗ್ಲಿ ದೊಡ್ಡ ಹವನಗಳಾಗ್ಲಿ ಮಾಡಿಸ್ತಾ ಇರ್ಲಿಲ್ಲ. ಈ ತರ ಚಿಕ್ಕದ್ರಲ್ಲೇ ತಮ್ಮ ಲೈಫ್ ಸ್ಟೈಲ್ ನ ಸರಿ ಮಾಡ್ಕೊಂತ ಇದ್ರು, ತಮ್ಮ ಜೀವನ ಶೈಲಿನ ಬದಲಾವಣೆ ಮಾಡ್ಕೊಂತ ಇದ್ರು. ಅದು ಅಡ್ಗೆ ಮನೇಲಿ ಸಿಕ್ಕುವಂತ ಪದಾರ್ಥಗಳಿಂದ. ಇದು ಯಾವುದೇ ಒಂದು ಮಾಂತ್ರಿಕ ವಿದ್ಯೆ ಆಗ್ಲಿ ಬೇರೆಯವ್ರಿಗೆ ಹಾನಿ ಮಾಡುವಂತ ವಿದ್ಯೆಗಳಲ್ಲ ಇದು. ಇದು ನಿಮ್ಮ ಪ್ಯೂರ್ ಇಂಟೆನ್ಷನ್, ನಿಮ್ಮ ಎನರ್ಜಿ, ಹಾಗೇನೆ ಈ ಒಂದು ಏನ್ ಹೇಳ್ತೀರಾ, ನಿಮ್ಮ ನಂಬಿಕೆ ಇಷ್ಟನ್ನು ಇಟ್ಕೊಂಡು ಪ್ರಕೃತಿಯ ಸಹಸ್ನ ಮಾಡ್ಕೊಂಡು ನಿಮ್ಮ ದಿನನಿತ್ಯದ ಜೀವನನ ಮ್ಯಾಜಿಕ್ ಮಾಡ್ಕೊಬಹುದು ಮ್ಯಾಮ್.
ಏನ್ ಹೇಳ್ಬೋದು ಅಂತಂದ್ರೆ ಕಿಚನ್ ಅನ್ನೋದು ಒಂದು ಸಾಮಾನ್ಯ ಅಡಿಗೆ ಮನೆ ಅಲ್ಲ. ಇದ್ರ ಜೊತೆಗೆ ತಾಯಿಯ ಶಕ್ತಿ ಅನ್ನೋದು ಸೇರಿರುತ್ತೆ. ಇದು ಡಿವೈನ್ ಫೆಮಿನೈನ್ ಎನರ್ಜಿ ಕೆಲಸ ಮಾಡುವಂಥದ್ದು ಇಲ್ಲಿ. ಹೌದು, ಇದು ಒಂದು ಪ್ರಯೋಗಶಾಲೆನೂ ಹೌದು. ಅಡಿಗೆ ಮಾಡೋದು ಒಂದು ಪ್ರಯೋಗ ಆಯ್ತು ಅಂತ ಹೇಳಿದ್ರೆ ಮನೆಯವ್ರನ್ನೆಲ್ಲ ಖುಷಿ ಪಡಿಸುವಂತ ಒಂದು ಪ್ರಯೋಗಶಾಲೆನೂ ಹೌದು ಅಂತ ಹೇಳ್ಬೋದು. ಈಗ ನೀವು ನಮ್ಗೆ ನಮ್ಮ ಈ ಒಂದು ಇದ್ರಲ್ಲಿ ಹೇಳ್ಕೊಡೋದಕ್ಕೆ ಹೊರಟಿರುವಂತ ವಿದ್ಯೆಗಳಲ್ಲಿ ನೀವು ಏನ್ ಹೇಳ್ತಿದ್ದೀರಾ, ಕಿಚನ್ ಮ್ಯಾಜಿಕ್ ಅಂತ ಹೇಳಿದ್ರಿ. ಕಿಚನ್ ಮ್ಯಾಜಿಕ್ ಅನ್ನೋ ಒಂದು ವಿಚಾರವನ್ನ ತಗೊಂಡು ನೀವು ಏನ್ ಮಾಡ್ತಾ ಇದ್ದೀರಾ, ಅಂದ್ರೆ ಅದ್ರಲ್ಲಿ ಏನ್ ಹೇಳ್ಕೊಡಕ್ ಹೋಗ್ತಾ ಇದ್ದೀರಾ? ಎಸ್ ಮ್ಯಾಮ್, ಇದು ಆಗಿನ ಕಾಲದಲ್ಲಿ ಕಾಡಿಗೋಗಿ ಔಷಧಿಗಳನ್ನ ತಗೊಂಡ್ ಬಂದು ಮಾಡೋ ಅಷ್ಟು ಟೈಮ್ ಇರ್ತಾ ಇರ್ಲಿಲ್ಲ. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋರು, ಅದ್ರ ಜೊತೆಗೆ ಮನೇಲೂ ಕೂಡ ಕೆಲಸ ಮಾಡೋರು ಅಲ್ವಾ. ಹಂಗಾಗಿ ಅಡಿಗೆ ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಬಳಸ್ಕೊಳ್ಳೋರು ತಮ್ಮ ಹೀಲಿಂಗ್ ಪರ್ಪಸ್ಗೆ. ಅಡಿಗೆ ಮನೆಯಲ್ಲಿರುವಂತ ಪದಾರ್ಥಗಳು, ಉಪ್ಪನ್ನ ನೆಗೆಟಿವಿಟಿ ರಿಮೂವಲ್ ಮಾಡ್ಕೊಳ್ಳೋದಿಕ್ಕೆ ಉಪ್ಪನ್ನ ಬಳಸ್ತಾ ಇದ್ರು. ದುಷ್ಟ ಶಕ್ತಿಗಳ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಮೆಣಸನ್ನ ಉಪಯೋಗಿಸ್ಕೊಂತ ಇದ್ರು. ತಮ್ಮ ಆರೋಗ್ಯನ ಸರಿ ಮಾಡ್ಕೊಳ್ಳೋದಿಕ್ಕೆ ಎಲ್ಲಾ ಒಂದು ಕಿಚನ್ ಹರ್ಬ್ಸ್, ಮೆಣಸಿಂದ ಹಿಡಿದು ಅರಿಶಿಣದಿಂದ ಹಿಡಿದು ಒಂದು ಏನ್ ಚಕ್ಕೆ, ಲವಂಗ ಈ ತರದನ್ನ ಬಳಸ್ಕೊಂಡು ತಮ್ಮ ಆರೋಗ್ಯನ ಸರಿ ಮಾಡ್ಕೊಂತ ಇದ್ರು. ತಮ್ಮ ಮನೇನ ರಕ್ಷಣೆ ಮಾಡ್ಕೊಂತ ಇದ್ರು. ತಮ್ಮ ತಮ್ಮ ಇಡೀ ಮನೇನ ಒಂದು ಪ್ರೊಟೆಕ್ಷನ್ ಶೀಲ್ಡಿಂಗ್ ಅಲ್ಲಿ ಇಟ್ಟಿರೋರು. ಅಲ್ಲಿಂದ ಶುರುವಾದಂಥದ್ದು ಇದು. ದೇವಸ್ಥಾನಕ್ಕಿಂತ ಮೊದ್ಲು ಇದ್ದಂತ ಗೃಹ ದೈವ ಪದ್ಧತಿ ಅಂತಾನೆ ಹೇಳ್ಬೋದು. ಇಲ್ಲಿ ಏನಂತ ಅಂದ್ರೆ ಅಡಿಗೆ ಮನೆ ಅವ್ರದ್ದು ಮಂದಿರ ಆಗಿತ್ತು. ಅಲ್ಲಿ ಆ ಒಂದು ಏನ್ ಅಡಿಗೆ ಮನೆಗಳಲ್ಲಿ ಬಳಸುವಂತ ನಮ್ಮ ಕೈಗಳು ಏನಿತ್ತು ಇದೇ ಮಂತ್ರಗಳಾಗಿತ್ತು. ಇದನ್ನ ಎರಡನ್ನೂ ಬಳಸ್ಕೊಂಡು, ಅಂದ್ರೆ ಅವರ ಒಂದು ಎನರ್ಜಿ ಪ್ಲಸ್ ಮಸಾಲಾ ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ಔಷಧಿಗಳನ್ನ ಮ್ಯಾಜಿಕ್ ಆಗಿ ಬದಲಾವಣೆ ಮಾಡ್ಕೊಂಡ್ರು. ಯಾಕೆ ಈ ಕಿಚನ್ ರೆಮಿಡೀಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ರೆ, ಇದು ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಮ್ಯಾಮ್. ಯಾವುದೇ ದುಬಾರಿ ಆಗಿರೋಂಥದ್ದಲ್ಲ ವಸ್ತುಗಳು, ನಿಮ್ಮ ಕಿಚನ್ ಅಲ್ಲೇ ಸಿಗುವಂಥದ್ದು. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಡಿವೈನ್ ಫೆಮಿನೈನ್ ಎನರ್ಜಿ ಕೆಲಸ ಮಾಡುತ್ತೆ. ಹಾಗೇನೆ ಇಲ್ಲಿ ನಿಮ್ಮ ಇಂಟೆನ್ಷನ್, ನಿಮ್ಮ ಸಂಕಲ್ಪ ಏನಿದೆ ಅದು ತುಂಬಾನೇ ಮುಖ್ಯ ಆಗುತ್ತೆ. ಒಂದು ಉಪ್ಪನ್ನ ತಗೊಂಡು ಒಂದು ಸಂಕಲ್ಪ ಮಾಡಿ, ಅದಕ್ಕೆ ಈ ಮನೇನ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಎಲ್ಲಾ ಕಾರ್ನರ್ ಗಳಲ್ಲೂ ಮನೇಲಿ ಇಡ್ತಾ ಇದ್ರು. ಅದೇ ಏನ್ ಮಾಡ್ತಾ ಇತ್ತು, ತಮ್ಮ ಮನೆಗೆ ಯಾವುದೇ ನೆಗೆಟಿವ್ ನಕಾರಾತ್ಮಕ ಶಕ್ತಿಗಳು ಬರದೇ ಇರೋ ತರ ಆ ಮನೇನ ಪ್ರೊಟೆಕ್ಟ್ ಮಾಡ್ತಾ ಇತ್ತು. ಇದು ಆಗಿಂದ ಶುರುವಾಗಿದೆ ಮ್ಯಾಮ್. ಓಕೆ ಓಕೆ, ಈಗ ಅದು ನಾನು ಬಲ್ಲೆ. ಈಗ ಏನಕ್ಕೆ ಅಂತ ಹೇಳಿದ್ರೆ, ಹಬ್ಬ ಅಥವಾ ಏನಾದ್ರೂ ಇದಾಗುವಾಗ ಮದ್ವೆ ವಿಚಾರ ತಗೊಂಡಾಗ ನಾಂದಿ ಅಂತ ಮಾಡ್ತಾರೆ. ನಾಂದಿ ಆಗುವಾಗ ಈ ಒಂದು ದಿನದಿಂದ ಮದ್ವೆ ಆಗೋಲ್ವರೆಗೆ ಇಡೀ ಊರಲ್ಲಿ ಏನಾದ್ರೂ ತೊಂದ್ರೆ ಆಯ್ತು ಅಂದ್ರೂ ಅದ್ರದ್ದು ಅಶುಭ ನಮ್ಮನೆಗ್ ಬಾರದೇ ಇರ್ಲಿ ಅಂತ ಅಲ್ಲಿ ಏನ್ ಹೇಳ್ತಾರೆ, ಒಂದು ಹಸಿ ದಾರ, ಮಾವಿನ ಸೊಪ್ಪು ಇದನ್ನೆಲ್ಲ ಯೂಸ್ ಮಾಡಿ ನಾಂದಿ ಮಾಡ್ತಾರೆ. ಸೊ ಈ ನಾಂದಿಯ ಒಂದು ವೈಶಿಷ್ಟ್ಯ, ಮತ್ತೆ ಹಾಗೇನೆ ನಾವು ಹೇಗೆ ವಿಳ್ಯದೆಲೆಗೆ ಅರಿಶಿಣ ದಾರ ಕಟ್ಬಿಟ್ಟು ಕೈಗೆ ಇದು ಕಟ್ತೀವಿ, ಏನ್ ಹೇಳ್ತಾರೆ, ದಾರವನ್ನ ಕಟ್ತೀವಿ ಮದ್ವೆ ಟೈಮಲ್ಲಿ. ಸೊ ಇದು ಎಲ್ಲವನ್ನ ನೋಡಿದಾಗ ಇದು ನಾಟ್ ಮ್ಯಾಜಿಕ್ ಅನ್ನ ಪ್ರತಿನಿಧಿಸುತ್ತಾ? ಇದು ನಾಟ್ ಮ್ಯಾಜಿಕ್ ಅಂತ ನೀವು ಹೇಳಿದ್ರಿ, ಇದು ಯಾವ ತರ ವರ್ಕ್ ಆಗುತ್ತೆ ಮತ್ತೆ ಇದರಿಂದ ನಮಗೆ ಸಿಗುವಂತ ಪ್ರಯೋಜನ ಏನು? ಹೌದು ಮ್ಯಾಮ್, ನಾನು ಅದಕ್ಕೂ ಮೊದಲು ಕಿಚನ್ ರೆಮಿಡೀಸ್ ಯಾಕಷ್ಟು ಪವರ್ಫುಲ್ ಅಂತ ಫಸ್ಟ್ ನಾವ್ ಅದನ್ನ ತಿಳ್ಕೊಬೇಕಾಗತ್ತೆ. ಯಾಕೆ ಅಂದ್ರೆ ಈ ಪದಾರ್ಥಗಳನ್ನ ನಾವು ಪ್ರತಿದಿನ ಸ್ಪರ್ಶ ಮಾಡ್ತಾ ಇರ್ತೀವಿ, ಟಚ್ ಮಾಡ್ತಾ ಇರ್ತೀವಿ. ಇದ್ರಿಂದ ಆ ಪದಾರ್ಥಗಳ ಮೇಲೆ ನಮ್ಗೆ ಒಂದು ಕನೆಕ್ಷನ್ ಬೆಳೆಯುತ್ತೆ ಮ್ಯಾಮ್. ಸುಲಭವಾಗಿ ಕನೆಕ್ಟ್ ಆಗುತ್ತೆ. ನಾವು ಬೇರೆದೇನೆ ಏನು ಉಪಯೋಗಿಸ್ತಿಲ್ಲ. ಅಡಿಗೆ ಮನೇಲಿ ಸಿಗುವಂತ ಹಳದಿ ಆಗಿರ್ಬೋದು, ಉಪ್ಪು, ಚಕ್ಕೆ, ಲವಂಗ, ಪ್ರತಿದಿನ ಅಡಿಗೆಗೆ ಅದನ್ನ ಬಳಸ್ತಾನೆ ಇರ್ತೀವಿ. ಅದನ್ನ ಮುಟ್ತಾ ಅದ್ರ ಜೊತೆಗೆ ನಮ್ದೊಂದು ಕನೆಕ್ಷನ್ ಬೆಳೆಯುತ್ತೆ. ಆ ಕನೆಕ್ಷನ್ ಏನ್ ಮಾಡುತ್ತೆ, ಬೇಗ ನಾವೇನಾದ್ರೂ ಒಂದು ಸಂಕಲ್ಪ ಇಟ್ಕೊಂಡಾಗ ಆ ಸಂಕಲ್ಪ ಬೇಗ ಈಡೇರುವಂತದ್ದು. ಅಥವಾ ಆರೋಗ್ಯಕ್ಕೆ ಅರಿಶಿನ ಬಳಸಿದಾಗ ನಮ್ಮ ಬಾಡಿ ಮೆಟಾಪಾಲಿಸಮ್ ನ ಜಾಸ್ತಿ ಮಾಡುತ್ತೆ ಅರಿಶಿನ. ಈ ರೀತಿ ಎಲ್ಲ ಹರ್ಬ್ಸ್ ಗಳು ಕೂಡ
ಆ ಹೊರಗಡೆ ಅಂದ್ರೆ ಹೊಲ ಗದ್ದೆಗಳಲ್ಲಿ ಬೆಳೆಯೋದ್ರಿಂದ ಈ ಪಂಚಶಕ್ತಿಗಳು ಪಂಚತತ್ವ ಏನಿದೆ ಅದು ಎಲ್ಲವೂ ಗಿಡಗಳು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ಆ ಹರ್ಬ್ಸ್ಗೆ ಅಷ್ಟು ಶಕ್ತಿ ಇರುವಂತದ್ದು. ಈಗ ನಾಟ್ ಮ್ಯಾಜಿಕ್ ನೀವು ಕೇಳಿದ್ರಿ, ನಾಟ್ ಮ್ಯಾಜಿಕ್ ಇದೆ ಏನಿದು, ಹೇಗ್ ವರ್ಕ್ ಆಗುತ್ತೆ? ನಾಟ್ ಮ್ಯಾಜಿಕ್ ಅಂದ್ರೆ ಏನು ಇಲ್ಲ, ಗಂಟ್ ಹಾಕುವಂಥದ್ದು. ಆಗಿನ ಕಾಲದಲ್ಲಿ ಏನಾಗ್ತಿತ್ತು ಅಂತ ಅಂದ್ರೆ ಆ ನಿಮ್ಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕೆಲ್ಸಕ್ಕೆ ಹೋಗೋದಿಕ್ಕೆ ಯಾವುದೇ ಬಸ್ ಫೆಸಿಲಿಟೀಸ್ ಆತರ ಇರ್ತಾ ಇರ್ಲಿಲ್ಲ. ಅವ್ರ ಏನ್ ಮಾಡೋರು, ಕಾಲ್ ನಡಿಗೆಲೆ ಹೋಗೋರು, ವಾಪಸ್ ಬರೋರು. ಇಲ್ಲಿ ಮನೇಲಿ ನಾನು ಅವಾಗ್ಲೇ ಹೇಳ್ದೆ ಡಿವೈನ್ ಫೆಮಿನೈನ್ ಎನರ್ಜಿ ಅಂತ, ಅದು ನಮ್ಮ ತಾಯಂದಿರು. ಅವ್ರಿಗೆ ಏನಿರುತ್ತೆ ಅಂದ್ರೆ ತಮ್ಮ ಮಕ್ಳ ಮೇಲೆ ಕನ್ಸನ್, ನನ್ ಮಗ ಹಿಂಗ್ ಹೋಗಿದ್ದಾನೆ ಹೊರಗಡೆ, ವಾಪಸ್ ಬರ್ಬೇಕಾದ್ರೆ ಆ ಒಂದು ರೋಡಲ್ಲಿ ಏನೇನ್ ತೊಂದ್ರೆ ಆಗುತ್ತೋ ಏನಾಗುತ್ತೋ ಅದ್ರ ಮೇಲೆ ಕಾಳಜಿ ವಹಿಸೋರಲ್ವಾ. ಅವಾಗ ಅವ್ರ ಏನ್ ಮಾಡೋರು, ಅವರು ತಮ್ಮ ಸೀರೆದು ಸೆರಗು ಕೊನೆ ಸೆರಗದ ತುದಿ ಏನಿದೆ ಅದನ್ನ ಹರ್ಕೊಳ್ಳೋರು. ಹರ್ಕೊಂಡು ಅವ್ರದ್ದೊಂದು ಇಂಟೆನ್ಷನ್ ಕಟ್ಟೋರು, ನನ್ನ ಮಗ ಏನಿದಾನೆ ಇಲ್ಲಿಂದ ಕೆಲ್ಸಕ್ಕೆ ಹೋಗಿ ವಾಪಸ್ ಬರೋವರೆಗುನು ತಾಯಿ ಅವ್ರದ್ದು ಯಾವ್ದಾದ್ರು ಕುಲ ದೇವತೆ ಮನೆ ದೇವ್ರು ಇರೋರಲ್ವಾ, ಆ ಒಂದು ದೈವಿ ಶಕ್ತಿಯ ರಕ್ಷಣೆಯಲ್ಲಿದ್ದಾರೆ ಅಂತ ಹೇಳಿ ಅದನ್ನ ಊದ್ಬಿಟ್ಟು ಅದನ್ನ ನಾಟ್ ಮಾಡೋರು. ಅದನ್ನ ಮಾಡಿ ಆ ಮಗುಗೆ ಕಟ್ಟಿ ಕಳ್ಸೋರು, ಮಗನ್ಗೆ ಕಟ್ಟಿ ಕಳ್ಸೋರು. ಆ ಮಗ ಏನು ಸೇಫ್ಟಿಯಾಗಿ ಹೋಗಿ ವಾಪಸ್ ಸೇಫ್ ಆಗಿ ಮನೆಗ್ ಬರ್ತಾ ಇದ್ರು. ಇದನ್ನ ಊರಿನ ಜನ ಎಲ್ಲ ತಿಳ್ಕೊಂಡ್ರು, ಏನಿದು ಏನ್ ನಡೀತಾ ಇದೆ, ಅವನ್ ಕೈಯಲ್ಲಿ ಕಟ್ಟಿರುವಂತ ದಾರ ಆ ರೀತಿ ಕೆಲಸ ಮಾಡುತ್ತಾ ಅಂತ ಅವರು ಪ್ರತಿಯೊಂದಕ್ಕೂ ಮಾಡ್ಕೊಂಡ್ರು. ಅವರ ಪ್ರತಿನಿತ್ಯದ ಜೀವನದಲ್ಲಿ ಏನೇನ್ ಬೇಕಾಗುತ್ತೆ ಮಾಡ್ಕೊಳ್ಳೋದಿಕ್ಕೆ, ದುಡ್ಡನ್ನ ಆಕರ್ಷಣೆ ಮಾಡ್ಕೊಳ್ಳೋದಿಕ್ಕೆ, ಇವನ್ ಬ್ಯೂಟಿಗೂ ಕೂಡ ಒಂದೊಂದು ನಾಟ್ ಮಾಡ್ಕೊಳ್ಳೋರು. ನಮ್ಮ ಸೀರೆ ಸೆರಗೆಲ್ಲ ಏನಿದೆ, ಸೆರಗು ಮತ್ತೆ ನಾವು ಹಾಕುವಂತ ಜಡೆ ಎಲ್ಲಾನು ಅಲ್ಲಿಂದ ನಮ್ಗೆ ಕಾನ್ಸೆಪ್ಟ್ ಶುರುವಾಗಿದ್ದು. ಈ ಜಡೆ ಎಣಿತಾರಲ್ಲ ಗೊತ್ತಾ ಮ್ಯಾಮ್, ಕೂದಲ್ನ ಜಡೆ ನೀಟಾಗಿ ಎಣಿತಾ ಇದ್ರಲ್ವಾ, ಅದು ಕೂಡ ನಮ್ಗೆ ನಾಟ್ ಮ್ಯಾಜಿಕ್ ಇಂದ ಬಂದಿರೋದು. ತಮ್ಮ ಇಂಟೆನ್ಷನ್ ನ ಹೇಳ್ಬಿಟ್ಟು ನಾಟ್ ನ ಹೀಗೆ ಹೀಗೆ ಕೂದಲ್ನ ಎಣ್ದಿ ಜಡೆ ಹಾಕೋರು. ಹೌದು, ನಮ್ಮ ಅಜ್ಜಿ ಕಥೆ ಹೇಳ್ತಾ ಇದ್ರಲ್ಲಿ ಅಥವಾ ಬಳ್ಳಿಗಳನ್ನ ಕಟ್ ಮಾಡಿ ಬಳ್ಳಿಗಳಲ್ಲಿ ನಾಟನ್ನ ಹಾಕಿ ಕೈ ಕಟ್ಟೋರು. ನಮ್ ಪೂರ್ವಜರು ನಮ್ಮ ಮಕ್ಳಿಗೂ ಕೂಡ ಕಪ್ಪು ಕಲರ್ ದಾರನ ಚಿಕ್ಕ ಚಿಕ್ಕ ತೊಟ್ಲಲ್ಲಿ ಇರೋ ಮಕ್ಳಿಗೆ ಕಟ್ತಾ ಇದ್ರು. ಏನಂದ್ರೆ ತೊಟ್ಲಲ್ಲಿ ಇರುವಂತ ಮಕ್ಳು ಪ್ರೊಟೆಕ್ಟಿವ್ ಆಗಿರ್ಲಿ ಅಂತ. ಆಮೇಲೆ ಅವರ ಹೊರ ಯಾವುದೇ ಹೇಳಿ ಮ್ಯಾಮ್. ಈಗನು ಎಲ್ಲರೂ ಕಟ್ಕೊಳ್ತಾರಲ್ವಾ ಶ್ರುತಿ, ಈಗನು ಕೈಗಳಿಗೆ ದಾರ ಕಟ್ತಾರೆ, ದೇವಸ್ಥಾನಗಳಿಗೆ ಹೋದ್ರೆ ಕೆಲವು ದಾರಗಳು ಕಟ್ಟಿಸ್ಕೊಂತಾರೆ. ನಿಮಗ್ ಗೊತ್ತಿಲ್ಲ ಮ್ಯಾಮ್, ಬ್ಯಾಂಗ್ಳೂರಲ್ಲಿ ಒಂದು ಕಾಟನ್ ಪೇಟೆ ಏರಿಯಾ ಇದೆ, ಅಲ್ಲಿ ಎಣ್ಣೆ ಅಂಗಡಿ ಅಂತಾನೆ ತುಂಬಾ ಫೇಮಸ್. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಮಕ್ಳು ತುಂಬಾ ಅಳ್ತಾ ಇದ್ದಾರೆ, ಮಕ್ಳಿಗೆ ಏನೋ ಜ್ವರ ಬಂದಿದೆ ಅಂತ ಅಂದಿದ ತಕ್ಷಣನೇ ಅಲ್ಲೋಗ ಅಂತ್ರ ಕಟ್ಸೋರು. ಯಾಕಂದ್ರೆ ಇದು ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಚಿಕ್ಕ ಮಕ್ಳಲ್ಲಿದ್ದಾಗ ನಮ್ಗೆ ಜ್ವರ ಬಂದಾಗ ಎಷ್ಟೇ ಹಾಸ್ಪಿಟಲ್ ತೋರಿಸಿ ವಾಸಿ ಆಗದೆ ಇರೋ ಟೈಮಲ್ಲಿ ನಮ್ ತಾಯಿ ಅಲ್ಲಿ ಕರ್ಕೊಂಡ್ ಹೋಗೋರು. ಅಲ್ಲಿ ಕರ್ಕೊಂಡ್ ಹೋಗಿ ಒಂದ್ ಅಂತ್ರ ಹಾಕ್ಸಿದ ತಕ್ಷಣ ಪಟ್ಟಂತ ನಮ್ಗೆ ಜ್ವರ ಇಳ್ದೋಗ್ಬಿಡ್ತಿತ್ತು. ಹೌದು, ಇದು ನಾನ್ ನೋಡಿದೀನಿ ಕೂಡ. ನಾನು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗುವಾಗ ಕಾಟನ್ ಪೇಟೆನಲ್ಲಿ ಅಲ್ಲಿ ಕ್ಯೂ, ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದ್ರೆ ರಸ್ತೆಯಲ್ಲಿ ಬಸ್ ಹೋಗಕ್ಕೂ ಜಾಗ ಸಿಗಲ್ಲ, ಅಷ್ಟು ಕ್ಯೂ ಇರುತ್ತೆ. ಕಿಲೋಮೀಟರ್ ಗಟ್ಲೆ ಕ್ಯೂ ಇರುತ್ತೆ ಅಲ್ಲಿ. ಹೌದು. ಹಾ, ಈಗ ನೆಕ್ಸ್ಟ್ ನೀವ್ ಹೇಳ್ದಾಗೆ ಅಡ್ಗೆ ಮನೆಗೆ ಮತ್ತೆ ಬರೋಣ ವಾಪಸ್ಸು. ನೀವ್ ಹೇಳ್ದಂಗೆ ಉಪ್ಪನ್ನ ನೀವು ಹೇಳಿದ್ರಿ, ಉಪ್ಪು ನಮ್ಮ ಅಜ್ಜಿ ಅವರೆಲ್ಲ ನಮ್ಗೆ ದೃಷ್ಟಿ ತೆಗಿಯುವಾಗ ನೀರಲ್ಲಿ ಉಪ್ಪು ಹಾಕಿ ದೃಷ್ಟಿ ತೆಗಿಯೋರು, ಅಥವಾ ಡೈರೆಕ್ಟ್ ಆಗಿ ಉಪ್ಪು ಹಾಕಿ ಇದು ಮಾಡೋರು. ಈವನ್ ನಾವ್ ರೇಖಿ ಇದು ಮಾಡ್ಕೊಳ್ವಾಗ ನಿಮ್ ನೆಗೆಟಿವಿಟಿ ಹೋಗ್ಲಿ ಅಂತ ಹೇಳಿದ್ರೆ ಉಪ್ಪು ಹಾಕಿ ಸ್ನಾನ ಮಾಡಿ ಅಂತೆಲ್ಲ ಹೇಳ್ತೀವಿ. ಸೊ ಉಪ್ಪು ಬೇರೆ ವಿಷಯದಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ, ನೆಗೆಟಿವಿಟಿ ತೆಗೆಯೋದಲ್ದೆ ಬೇರೆ ಏನಾದ್ರೂ ನಮ್ಮ ಸಂಕಲ್ಪಗಳನ್ನ ನೆರವೇರಿಸೋದ್ರಲ್ಲಿ ಉಪ್ಪು ನಮಗೆ ಹೆಲ್ಪ್ ಮಾಡುತ್ತಾ? ಹೌದು ಮ್ಯಾಮ್, ಖಂಡಿತವಾಗ್ಲು ಮ್ಯಾಮ್. ಯಾಕೆಂದ್ರೆ ಉಪ್ಪಿಗೆ ನೀವು ಪಾಸಿಟಿವ್ ಅಫರ್ಮೇಶನ್ ಹೇಳಿದಾಗ ಪಾಸಿಟಿವಿಟಿನ ಹೇಳ್ಕೊಳ್ಳುತ್ತೆ, ನೆಗೆಟಿವ್ ಅಫರ್ಮೇಶನ್ ಹೇಳಿದಾಗ ಆ ನೆಗೆಟಿವಿಟಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಉಪ್ಪಲ್ವಾ. ಆ ಉಪ್ಪು ಜೊತೆಗೆ ಬೇರೆ ಬೇರೆ ಹರ್ಬ್ಸ್, ಈಗ ದುಡ್ಡಿಗೆ ತಗೊಂಡಾಗ ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಪಚ್ಚ ಕರ್ಪೂರ ಇದನ್ನೆಲ್ಲ ಆಡ್ ಮಾಡಿದಾಗ ಉಪ್ಪು ತನಾಕರ್ಷಣೆ ಮಾಡುತ್ತೆ. ಆ ಉಪ್ಪನ್ನ ನಿಮ್ ಟೇಬಲ್ ಮೇಲೆ ಅಥವಾ ನಿಮ್ಮ ಆಲ್ಟರ್ಗಳಲ್ಲಿ ಅಥವಾ
ನಿಮ್ಮ ಕ್ಯಾಶ್ ಟೇಬಲ್ ಮೇಲೆ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಇಡೋದ್ರಿಂದ ಧನಾಕರ್ಷಣೆ ಮಾಡುತ್ತೆ. ಬಿಸ್ನೆಸ್ಗೆ ಉಪ್ಪನ್ನ ಬಳಸ್ಕೊಬಹುದು. ರಿಲೇಶನ್ಶಿಪ್ ಹೀಲಿಂಗ್ಗೋಸ್ಕರ ಕಲ್ಲುಪ್ಪು, ಹಿಮಾಲಯನ್ ಪಿಂಕ್ ಸಾಲ್ಟ್, ಅದಕ್ಕೆ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಬರುತ್ತಲ್ಲ ಮ್ಯಾಮ್, ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಮತ್ತೆ ರೋಸ್ ಪೆಟಲ್ಸ್, ಇದನ್ನ ಆಡ್ ಮಾಡಿ ನೀವು ಒಂದು ಇಂಟೆನ್ಷನ್ ಕೊಡೋದ್ರಿಂದ ನಿಮ್ಮ ಸಂಬಂಧದಲ್ಲಿ ಸುಧಾರಣೆನ ನೀವು ನೋಡ್ಬೋದು. ಓಕೆ. ಹಾಗೆ ಇನ್ನೂ ಒಂದು ಬೇ ಲೀಫ್ ಮ್ಯಾಜಿಕ್ ನಾವು ಯೂಟ್ಯೂಬ್ ವಿಡಿಯೋಗಳಲ್ಲಿ ತುಂಬಾ ಕಡೆ ನೋಡ್ತೀವಿ. ನಿಮ್ಮ ಹತ್ರ ಏನ್ ಸ್ಪೆಷಲ್ ಸಿಗುತ್ತೆ? ಬೇ ಲೀಫ್ ಮ್ಯಾಜಿಕ್ ಅಲ್ಲಿ ಏನ್ ಸಿಗತ್ತೆ? ನೀವು ಬೇ ಲೀಫ್ ಮೇಲೆ ನಿಮ್ಮ ವಿಶಸ್ ಏನೇ ಬರ್ದಿರ್ಲಿ ಮ್ಯಾಮ್, ಅದನ್ನ ಬರ್ದು ಬರ್ನ್ ಮಾಡಿ ಅದ್ರದ್ದು ಆಶಸ್ ನ ಯೂನಿವರ್ಸ್ ಗೆ ಕಳ್ಸೋದ್ರಿಂದ ಅದ್ರ ಮೇಲೆ ಬರ್ದಂತ ವಿಶಸ್ ಫುಲ್ಫಿಲ್ ಆಗುತ್ತೆ. ಯಾಕೆಂದ್ರೆ ಬೇ ಲೀಫ್ ನ ಸನ್ ಏನಿದೆ ಅಂದ್ರೆ ಸೂರ್ಯ ರೂಲ್ ಮಾಡುವಂತ ಒಂದು ಹರ್ಬ್ ಅದು. ಅದರಲ್ಲಿ ಮೆಟಾಫಿಸಿಕಲ್ ಅನ್ನುವಂತ ಒಂದು ಕೆಮಿಕಲ್ ಬಿಡುಗಡೆ ಆಗುತ್ತೆ. ಅದರಿಂದ ನಿಮ್ಮ ವಿಶಸ್ ಅನ್ನೋದು ಬೇಗ ಫುಲ್ಫಿಲ್ ಆಗುತ್ತೆ. ಇದನ್ನ ಬರೀ ನಿಮ್ಮ ವಿಶಸ್ ನ ಬರ್ದು ಸುಡೋದ್ರ ಜೊತೆಗೆ ನಿಮ್ಮ ಮನೆ ಕ್ಲೆನ್ಸಿಂಗ್ ಗೆ ಬಳಸ್ಕೊಬಹುದು, ನಿಮ್ಮ ಹೆಲ್ತ್ ಗೆ ಈ ಒಂದು ಬೇ ಲೀಫ್ ನ ಬಳಸ್ಕೊಬಹುದು. ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಎಲ್ಲದಕ್ಕೂ ನೀವು ಪಲಾವ್ ಎಲೆನ ಬಳಸ್ಕೊಬಹುದು. ಓಕೆ. ಮತ್ತೆ ಮೋಜೋ ಬ್ಯಾಗ್ ಅಂತ ಹೇಳಿದ್ರಿ, ಇದು ನಮ್ಗೆ ಹೊಸ್ತು ಅಂತಾನು ಹೇಳ್ಬೋದು ಅಥವಾ ಹಳತು ಅಂತಾನು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕೆಲವು ಮಕ್ಳಿಗೆ ಚಿಕ್ಕ ಚಿಕ್ಕ ಬ್ಯಾಗ್ ಗಳನ್ನ ಮಾಡಿ ಕುತ್ತಿಗೆಗೆ ನೇತಾಕ್ತಿರೋದ್ ನೋಡಿರ್ತೀವಿ, ಅಥವಾ ಏನಾದ್ರೂ ಕೆಲಸಗಳನ್ನ ಮಾಡಿ ಇದ್ ಮಾಡಿರೋದ್ ನೋಡಿರ್ತೀವಿ. ಸೊ ನಿಮ್ಮ ಇದ್ರಲ್ಲಿ ಮೋಜೋ ಬ್ಯಾಗ್ ಅಂದ್ರೆ ಏನು, ಮತ್ತೆ ಅದನ್ನ ಹೇಗೆ ಏನಕ್ಕೋಸ್ಕರ ಉಪಯೋಗಿಸ್ಬೇಕಾಗತ್ತೆ? ಮೋಜೋ ಬ್ಯಾಗ್ ಅಗೇನ್ ನಾವು ಕಿಚನ್ ರೆಮಿಡೀಸ್ ಗೆ ಬರ್ತಾ ಇದ್ವಿ. ಈಗ ಹೊರಗಡೆ ಹೋಗ್ಬೇಕಿದ್ರೆ ನಾನು ಅವಾಗ್ಲೇ ಹೇಳ್ದೆ ನಾಟ್ ಮ್ಯಾಜಿಕಲ್ಲಿ ಅದು ಪ್ರೊಟೆಕ್ಷನ್ ತರ ಅದನ್ನ ಮಾಡ್ತಾ ಇದ್ರು ಅಂತ. ಇದು ಅಷ್ಟೇನೆ, ಕೆಲವೊಂದ್ ಚಿಕ್ಕ ಚಿಕ್ಕ ಚೀಲಗಳ ತರ, ಚಿಕ್ಕ ಚಿಕ್ಕ ಬ್ಯಾಗ್ಗಳ ತರ ಇರುತ್ತಲ್ವಾ, ಅದ್ರೊಳಗಡೆ ಕಿಚನ್ ಹರ್ಬ್ಸ್ ಪ್ರೊಟೆಕ್ಷನ್ಗೆ ಅಂತ ಅಂದಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋರು, ಬ್ಲಾಕ್ ಟರ್ಮಲಿನ್ ಕ್ರಿಸ್ಟಲ್, ಮೆಣಸು, ಇದೆಲ್ಲವನ್ನು ಸೇರಿಸ್ಬಿಟ್ಟು ಒಂದ್ ಚೀಲ, ಚಿಕ್ಕದಾಗಿರುವಂತ ಚೀಲನ ಗಂಟ್ ಕಟ್ಬಿಟ್ಟು ನೀವ್ ಎಲ್ಲಿ ಟ್ರಾವೆಲ್ ಮಾಡ್ತಿರೋ ಆ ಟೈಮಲ್ಲಿ ನಿಮ್ ಜೊತೆಗೆ ಇಟ್ಕೊಳ್ಳೋರು. ನಿಮ್ ಟ್ರಾವೆಲ್ ಸೇಫ್ಟಿಗೋಸ್ಕರ ಅದನ್ನ ಇಟ್ಕೊಳ್ಳೋದು. ನಿಮ್ಮ ಪ್ರೊಟೆಕ್ಷನ್, ಯಾವುದೇ ನಕಾರಾತ್ಮಕ ಶಕ್ತಿಗಳಿಂದ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ಅದನ್ನ ಇಟ್ಕೊಳ್ಳುವಂಥದ್ದು. ನಾನು ಅಗೇನ್ ಹೇಳ್ದಂಗೆ ರಿಲೇಶನ್ಶಿಪ್ ಗೆ ಅದನ್ನ ಬಳಸುವಂಥದ್ದು. ಇಲ್ಲಿ ಎಲ್ಲಾನು ಕಿಚನ್ ಹರ್ಬ್ಸ್ ಇಂದಾನೇ ರೆಡಿ ಆಗುವಂಥದ್ದು. ಒಂದು ನಿಮ್ಮ ಇಂಟೆನ್ಷನ್ ಪ್ಲಸ್ ಅದಕ್ಕೆ ತಕ್ಕಂತೆ ಕ್ರಿಯೇಟಿವಿಟಿ ಆಗಿ ಮಾಡ್ಕೊಳ್ಳುವಂಥದ್ದು ಅಷ್ಟೇ ಮ್ಯಾಮ್. ಹಿಂದೆ ಹೆಣ್ಮಕ್ಳು ಬಸ್ರು ಬಾಣಂತನ ಇರುವಾಗ ಅವರಿಗೆ ಗಂಡನ ಮನೆಯಿಂದ ತವ್ರ ಮನೆಗ್ ಬರುವಾಗ ಅಥವಾ ಎಲ್ಲಿಗಾದ್ರೂ ಹೋಗುವಾಗ ಚಿಕ್ಕದಾಗಿ ಒಂದು ಪಟ್ನ ತರ ಕಟ್ಬಿಟ್ಟು ಸೊಂಟಕ್ ಕಟ್ಟೋರು, ಅಥವಾ ಅವ್ರದೊಂದು ಚಿಕ್ಕ ಟವಲ್ ಅಲ್ಲಿ ಗಂಟ್ ಮಾಡಿ ಅವರು ಇದ್ರ ಮೇಲೆ ಹಾಕಿ ಅವ್ರಿಗೆ ಎಲ್ಲಿಗಾರ ಕಳಿಸ್ತಾ ಇದ್ರು. ಈ ತರ ನಮ್ಗೆ ಪ್ರೊಟೆಕ್ಷನ್ ಗೆ ಅಂತಾನೆ ಏನಾದ್ರೂ ಮೋಜೋ ಬ್ಯಾಗು ಅಥವಾ ಬೇರೆ ಏನಾದ್ರೂ ಯೂಸ್ ಮಾಡುವಂತ ಅವಕಾಶ ಇದೆಯಾ ಇಲ್ಲಿ? ಖಂಡಿತವಾಗ್ಲೂ ಇದೆ ಮ್ಯಾಮ್. ಪ್ರೊಟೆಕ್ಷನ್ ಗೆ ಅಂತ ನೀವು ಕಾಳ್ ಮೆಣಸು, ನಾನು ಹೇಳಿದ್ನಲ್ವಾ, ಕಾಳ್ ಮೆಣಸು ಮತ್ತೆ ಪಚ್ಚ ಕರ್ಪೂರ, ಅಗೇನ್ ಹೇಳ್ದಂಗೆ ಇದ್ರಲ್ಲೂ ಕೂಡ ಉಪ್ಪು ಕೆಲಸ ಮಾಡುತ್ತೆ ಇಲ್ಲಿ. ಕಾಳ್ ಮೆಣಸು, ಉಪ್ಪು, ಲವಂಗ, ಪಚ್ಚ ಕರ್ಪೂರ ಇದೇ ಸಾಕು ಮ್ಯಾಮ್ ನಿಮ್ಮ ಪ್ರೊಟೆಕ್ಷನ್ಗೆ. ಓಕೆ ಓಕೆ ಓಕೆ. ಚಕ್ಕೆ ಲವಂಗ ಬಗ್ಗೆ ಹೇಳಿದ್ರಿ, ಜಾಯ್ಕಾಯಿ, ಆಮೇಲೆ ಸಕ್ಕರೆ, ಇದ್ರ ಬಗ್ಗೆನೂ ನೀವೇನೋ ಹೇಳ್ತಾ ಇದ್ರಿ. ಎಸ್ ಮ್ಯಾಮ್, ಸಕ್ಕರೆನೆ ಅದು ಒಂದು ಸ್ವೀಟ್ನೆಸ್ ಅಲ್ವಾ ಮ್ಯಾಮ್. ಹೌದು. ನಮ್ಮ ಲೈಫ್ ಅಲ್ಲಿ ಸಿಹಿ ಆಗಿರ್ಬೇಕು ಅಂತ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ತಗೊಂಡ್ಬಿಟ್ಟಿರುತ್ತೆ. ಸಕ್ಕರೆ ಅಂತ ಅಂದ್ರೆ ಸಿಹಿ ಅಂತ, ಆ ಸ್ವೀಟ್ನೆಸ್ ಅಂತ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಹೇಳುತ್ತಲ್ವಾ. ಆ ಒಂದು ಸಿಹಿನ ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಬಳಸ್ಕೊಳ್ಳೋಂಥದ್ದು. ಆ ಸಕ್ಕರೆನ ಬಳಸೋದ್ರಿಂದ ಆ ಒಂದು ಏರಿಯಾ ಏನಿದೆ, ದುಡ್ಡಾಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಅದ್ರಲ್ಲಿ ಸಿಹಿ ಅನ್ನೋದು ಸೇರ್ಕೊಳ್ಳುತ್ತೆ. ಎಷ್ಟೇ ಅಬ್ಸ್ಟ್ರಕಲ್ಸ್ ಇದ್ರು ಕೂಡ ಅದ್ರಲ್ಲಿ ಸಿಹಿನ ಸೇರಿಸ್ತಾ ಇದೀನಿ, ನನ್ನ ಜೀವನ ಕೂಡ ಸಿಹಿ ಆಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮ್ಯಾಮ್. ಈ ಒಂದು ಏನು ಚಕ್ಕೆ ಲವಂಗ ಎಲ್ಲ ಏನಿದೆ ಹರ್ಬ್ಸ್, ಇದು ಬ್ರಿಟಿಷ್ ಕಾಲದಲ್ಲಿ ನಮಗೆ ಯಥೇಚ್ಛವಾಗಿದ್ದಂತ ಹರ್ಬ್ಸ್ ಗಳು ಇವೆಲ್ಲ. ನಾನು ಕಿಚನ್ ಹರ್ಬ್ಸ್ ಇದನ್ನ ಇಲ್ಲಿಂದ ನಾವು ಏನ್ ಹೇಳ್ತಾರೆ, ಇಲ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ನಮ್ಮ ಮಸಾಲೆ ಪದಾರ್ಥಗಳಿಗೆ ಅಷ್ಟು ವ್ಯಾಲ್ಯೂ.
ಗ್ರೀಸ್ ಅಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಹಣಕ್ಕೆ ಈಕ್ವಲ್ ಆಗಿ ಕಾಳ್ಮೆಣಸು, ನಮ್ಮ ಕೇರಳದಿಂದನೇ ಕಾಳ್ಮೆಣಸನ್ನ ಕೊಡ್ತಾ ಇದ್ರು, ಬಂಗಾರಕ್ಕೆ ಸಮಾನ ಅಂತ ಹೇಳ್ತಾರೆ. ಹಾಗೆ ಉಪ್ಪನ್ನ ಕೂಡ ಹಿಂದೆ ಸಂಬಳ ಆಗಿ ಕೊಡ್ತಿದ್ರಂತೆ. ನಾನು ಯಾರ್ದೋ ಒಬ್ರದ್ದು ಇದ್ರಲ್ಲಿ ನೋಡಿದೀನಿ. ಶ್ರುತಿ ಅನ್ಸುತ್ತೆ, ಅವರು RJ ಶ್ರುತಿ ಇದಾರಲ್ಲ, ಅವರು ಹೇಳ್ತಾ ಇದ್ರು ಸ್ಯಾಲರಿ ಅನ್ನೋ ವರ್ಡ್ ಉಪ್ಪಿನಿಂದ ಬಂದಿರುವಂತದ್ದು ಅಂತ ಹೇಳಿ, ಸಾಲ್ಟ್ ಇಂದ ಬಂದಿರುವಂತದ್ದು ಅಂತ ಹೇಳ್ತಿದ್ರು. ಬಟ್ ಹೌದು, ನಮ್ಮ ಮನೆಗಳಲ್ಲೂ ಕೂಡ ಇವತ್ತಿಗೂ ನಾವು ಕಾಳ್ಮೆಣಸನ್ನ ಕೆಳಗ್ ಹಾಕಿದ್ರೆ ಸಾಲ ಆಗತ್ತೆ, ಅಥವಾ ಅದು ಮಹಾಲಕ್ಷ್ಮಿ ಸಂಕೇತ, ಅದನ್ನ ಕೆಳಗ್ ಬೀಳಿಸ್ಬೇಡ ಅಂತೆಲ್ಲ ಎತ್ತಿಸ್ತಾರೆ ಕೈಯಿಂದ. ಅದನ್ನ ಬರ್ನ್ ಮಾಡ್ಬೇಕು, ಇಲ್ಲ ಅಂದ್ರೆ ಚಚ್ಬಿಟ್ಟು ಬಿಸಾಕ್ಬೇಕು, ಅದನ್ನ ಇಡಿಯಾಗಿ ಎಲ್ಲೂ ಬಿಸಾಕಲ್ಲ. ಅದು ಇಡೀ ಬಿಸಾಕಿದ್ರು ಅಂದ್ರೆ ಸಾಲ ಆಗತ್ತೆ ಅಂತ. ಈ ನಂಬಿಕೆಗಳೆಲ್ಲ ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಬಟ್ ಅದನ್ನ ನೀವು ಮತ್ತೆ ಎಲ್ಲರೂ ಇದ್ರಲ್ಲಿ ಏನ್ ಹೇಳ್ತಾರೆ, ಎಲ್ಲರ ಒಂದು ಮನಸ್ಸಲ್ಲಿ ನಾಟಿ ಮಾಡ್ಬೇಕು ಅಂತ ಹೊರಟಿದೀರಾ. ಮತ್ತೆ ನೀವು ಇದ್ರ ಬಗ್ಗೆ, ಈ ಪುರಾತನ ರಹಸ್ಯಗಳ ಬಗ್ಗೆ ಏನ್ ಹೇಳ್ಬೇಕು ಅಂತ ಇದ್ದೀರಾ? ಇದ್ರ ಬಗ್ಗೆ ನಿಮ್ಮ ಒಂದು ಕಂಪ್ಲೀಟ್ ಆದ ಒಂದು ಅಭಿಪ್ರಾಯವನ್ನ ಹೇಳ್ತಾ ಬನ್ನಿ ಮ್ಯಾಮ್. ಇದು ಏನ್ ಹೇಳ್ಬೋದು ಅಂತಂದ್ರೆ, ಪ್ರತಿಯೊಬ್ಬರ ಮನೆಯಲ್ಲೂ ಆ ಸ್ತ್ರೀ ಶಕ್ತಿ ಅನ್ನೋದೇನಿದೆ, ಅದರಲ್ಲಿ ಅವರ ಕೈಗಳಲ್ಲಿ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ. ಅವ್ರ ಮನೆಗೆ ಅವ್ರ ಮಕ್ಳಿಗೆ ಮಾಡ್ಕೊಬೇಕು ಅಂತ ಅಂದಾಗ ಅವ್ರ ಇಂಟೆನ್ಷನ್ ತುಂಬಾ ಶುದ್ಧವಾಗಿರುತ್ತೆ. ಆ ತಾಯಿಯ ಒಂದು ಆ ಫೆಮಿನೈನ್ ಡಿವೈನ್ ಎನರ್ಜಿ ಏನಿದೆ, ಅವರ ಇಂಟೆನ್ಷನ್ ಪ್ಯೂರ್ ಆಗಿರೋದ್ರಿಂದ ಅವರು ಹರ್ಬ್ಸ್ ನ ಬಳಸಿ ತಮ್ಮ ಮನೆಗೆ ಏನ್ ಬೇಕು ಅದನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆ ವಿಷಸ್ ಆಗಿರ್ಬೋದು ಅಥವಾ ಆರೋಗ್ಯ ಆಗಿರ್ಬೋದು ಎಲ್ಲ ಬೇಗ ಬೇಗ ಸುಧಾರಣೆ ಆಗುವಂಥದ್ದು ಮ್ಯಾಮ್. ಅದಕ್ಕೆ ಪ್ರತಿಯೊಬ್ರು ಅಂದ್ರೆ ಹೌಸ್ ವೈಫ್ಗಳು ಯಾರಿದ್ದಾರೆ ಅವರು ಈ ಒಂದು ರೆಮಿಡೀಸ್ ತಿಳ್ಕೊಳ್ಳೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಇದು ಎಷ್ಟು ಇಂಪಾರ್ಟೆನ್ಸ್ ರೋಲ್ ಪ್ಲೇ ಮಾಡುತ್ತೆ ಕಿಚನ್ ಹರ್ಬ್ಸ್. ಹಂಗಾಗಿ ನನ್ನ ಉದ್ದೇಶ ಏನಂತ ಅಂದ್ರೆ, ಪ್ರತಿಯೊಂದು ಮನೆಗಳಲ್ಲೂ ಹೆಣ್ಣಿನ ಶಕ್ತಿ ಏನಿದೆ ಅಲ್ವಾ, ಆ ಶಕ್ತಿ ಅಂತ ಅಂದ ತಕ್ಷಣ ತನ್ನ ಮನೆ ರಕ್ಷಣೆ ಮಾಡ್ಕೊಳ್ಳುವಂತ ಶಕ್ತಿ, ತನ್ನ ಮಕ್ಕಳನ್ನ ಕಾಯುವಂತ ಶಕ್ತಿ, ತನ್ನ ಗಂಡನ್ನ ಕಾಯುವಂತ ಶಕ್ತಿ, ಇಡೀ ಕುಟುಂಬನ ಸಾಕುವಂತ ಶಕ್ತಿ. ಆ ಒಂದು ಶಕ್ತಿ ಇಲ್ಲಿ ತಮ್ಮ ಮನೆಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅಂದಾಗ, ಅದು ಎಂತ ವಿಷಯನೇ ಆಗಿರ್ಲಿ, ಎಂತದ್ದೇ ಆಗಿರ್ಲಿ, ಎಂತ ದುಷ್ಟ ಶಕ್ತಿನೇ ಆಗಿರ್ಲಿ, ಅದನ್ನ ಓಡಿಸೋಂತ ಶಕ್ತಿ ತನಗಿರುತ್ತೆ. ಹಂಗಾಗಿ ಈ ಚಿಕ್ಕ ಪುಟ್ಟ ಇದೆಲ್ಲ ತುಂಬಾ ದೊಡ್ಡದು ಅನ್ನೋದಕ್ಕಿಂತ ಈ ತರ ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಒಂದು ಅವೇರ್ನೆಸ್ ನ ಸೃಷ್ಟಿ ಮಾಡ್ಬೇಕು ಅನ್ನೋದು ಈ ಕ್ಲಾಸ್ ನ ಮೂಲ ಉದ್ದೇಶ. ಹೌದು, ಏನಾಯ್ತು ಅಂದ್ರೆ ಬ್ರಿಟಿಷ್ ಮೆಕಾಲೆ ಸಿಸ್ಟಮ್ ಬಂದ್ಮೇಲೆ ಅವ್ರು ಫಸ್ಟ್ ನಮ್ಮ ಹೆಣ್ಮಕ್ಳನ್ನ ಮನೆಯಿಂದ ದೂರ ಮಾಡಿದ್ರು. ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಟ್ರೆ ಸಂಜೆ 6 ಗಂಟೆಗೆ ಮನೆಗ್ ಬರ್ತೀವಿ ಸ್ಕೂಲಿಂದ. ಆಮೇಲೆ ಟ್ಯೂಷನ್ ಅದು ಇದು ಅಂತ ಹೊರಗಡೆ ಓಡಾಡ್ತೀವಿ. ಲೈಫಲ್ಲಿ ಇದೆಲ್ಲ ಮರ್ತೇ ಬಿಡ್ತೀವಿ. ಎಷ್ಟೋ ಸಲ ಮಕ್ಕಳು ಒಳ್ಳೊಳ್ಳೆ ಪೊಸಿಷನ್ಗೆ ಹೋಗ್ತಾರೆ, ಆದ್ರೆ ದೃಷ್ಟಿ ದೋಷದಿಂದ, ಮತ್ತೆ ಕೆಲವೊಂದ್ಸಲ ಅನ್ವಾಂಟೆಡ್ ಎನರ್ಜಿಗಳ ಬಗ್ಗೆ ಗೊತ್ತೇ ಇರಲ್ಲ, ಅದ್ರ ಬಗ್ಗೆ ಏನೇನೋ ಆಗಿರತ್ತೆ, ಅದ್ರಿಂದ ಕೂಡ ಅವ್ರ ಜೀವನಗಳು ಹಾಳಾಗಿರೋದಿದೆ. ಕೆಲವೊಂದ್ಸಲ ಕೆಲವೊಂದ್ ವಿಚಾರಗಳು ಎಲ್ಲಿ ಮಾತಾಡ್ಬೇಕು ಎಲ್ಲಿ ಮಾತಾಡ್ಬಾರ್ದು ಅಂತ ಗೊತ್ತಿರಲ್ಲ. ಮಕ್ಳುಗಳು ಏನೋ ಒಂದು ತಪ್ಪು ಮಾಡಿ ಬಂದಿರ್ತಾರೆ, ನಮಗ್ ಗೊತ್ತಿರಲ್ಲ. ಬಿಕಾಸ್ ನಾವುಗಳೆಲ್ಲ ಶಾಲೆಗೆ ಹೋದ್ಮೇಲೆ ಈ ವಿಚಾರಗಳೆಲ್ಲ ನಮ್ಮಿಂದ ಬಿಟ್ಟೇ ಹೋಗ್ಬಿಟ್ಟಿದೆ. ಈಗ ಅಜ್ಜಿಯವರೆಲ್ಲ ಮಾಡೋದನ್ನ ನೋಡಿದಾಗ, ಅದು ನೆನಪಾದಾಗ ಈ ತರ ಯಾರಾದ್ರೂ ಹೇಳಿದ್ರೆ ನಮ್ಗಳಿಗೆ ಗೊತ್ತಾಗತ್ತೆ ಹೊರತು, ಇಲ್ಲ ಅಂದ್ರೆ ಎಷ್ಟೋ ಸಲ ನೋಡಿ ಕೆಲವೊಂದು ಹೀರೋಯಿನ್ಸು ಬ್ಲಾಕ್ ಬಸ್ಟರ್ ಪಿಕ್ಚರ್ನ ಕೊಟ್ಟು ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡ್ತಾರೆ. ಅಥವಾ ಯಾವ್ದೋ ಒಂದು ಮಗು ಯಾವ್ದೋ ಒಂದು ದೊಡ್ಡ ಪ್ರೈಸ್ ನ ಗೆಲ್ಲತ್ತೆ, ಆಮೇಲೆ ಆ ಮಗು ನೋಡೋದಕ್ಕೆ ಸಿಗಲ್ಲ. ಈ ತರ ಎಲ್ಲ ಆಗುವಂತ ಚಾನ್ಸಸ್ ಇರತ್ತೆ. ಇದೆಲ್ಲ ಏನು ಅಂತ ಹೇಳಿದ್ರೆ ದೃಷ್ಟಿ ದೋಷ. ಹಾಗೇನೆ ನಮ್ಗೆ ಅದ್ರ ಬಗ್ಗೆ, ಈ ಒಂದು ಮೆಟಾಫಿಸಿಕಲ್ ಎನರ್ಜೀಸ್ ಬಗ್ಗೆ ನಮ್ಗಿರುವಂತ ಕಡಿಮೆ ಜ್ಞಾನವನ್ನ ತೋರ್ಸುತ್ತೆ. ನಿಮ್ಗೆ ಅದೇ ಹಿಂದೆ ರಾಜ ಆಗ್ಬೇಕು ಅಂದ್ರೆ ಅವನಿಗೊಂದು 64 ವಿದ್ಯೆಗಳು ಬರ್ಬೇಕಿತ್ತು. ಅದರಲ್ಲಿ ಈ ವಿದ್ಯೆಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಪ್ರತಿನಿತ್ಯ ಅವನು ಕ್ಲೀನ್ ಮಾಡ್ಕೊಳ್ತಿದ್ದಾಗಿರ್ಬೋದು, ಅವನ ಆಹಾರವನ್ನ ಅವನು ಸರಿ ಮಾಡ್ಕೊಳ್ತಿದ್ದಂಥದ್ದಾಗಿರ್ಬೋದು, ಇದು ಎಲ್ಲವನ್ನ ನಾವು ನೋಡ್ತಾ ಇದ್ವಿ. ಸೊ ಈ ಒಂದು ನಿಮ್ಮ ಪ್ರೋಗ್ರಾಮು ಮುಂದೆ ಬರುವಂತ ಜನಗಳಿಗೆ ಅವರ ದೈನಂದಿನ ಜೀವನದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ, ಮಕ್ಳ ಪ್ರೊಟೆಕ್ಷನ್ ಅಲ್ಲಿ, ಮಕ್ಳ ಏಳಿಗೆಯಲ್ಲಿ, ಮನೆಯ ಏಳಿಗೆಯಲ್ಲಿ ಹೆಣ್ಮಕ್ಳ ಒಂದು ಪ್ರಧಾನ ಕಾರ್ಯ ಏನು ಅನ್ನೋದನ್ನ ನೀವು ತೋರಿಸ್ಕೊಡ್ತಾ ಇದ್ದೀರಾ.
ಹಾಗೇನೆ ಗಂಡ್ ಮಕ್ಳು ಎಲ್ಲ ಹೊರಗಡೆ ಹೋದಾಗ ಅವರಿಗೆ ಜನರೇಟರ್ ಆಗಿ ಕೆಲಸ ಮಾಡುವಂತದ್ದೇ ನಾವು ಹೆಣ್ಮಕ್ಳು. ಸೊ ಈ ಹೆಣ್ಮಕ್ಳನ್ನ ಇನ್ನಷ್ಟು ನಾವು ಶಕ್ತಿಶಾಲಿಯನ್ನಾಗಿ ಮಾಡಿ ಈ ಒಂದು ಕ್ಲಾಸ್ ಅನ್ನ ಅವರಿಗೆ ಸಮರ್ಪಣೆ ಮಾಡೋಣ. ಇನ್ನು ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ, ಏನಾದ್ರೂ ನಿಮ್ ಮನ್ಸಲ್ಲಿ ಉಳಿದಿತ್ತು ಅಂದ್ರೆ ಈ ತರಗತಿ ಬಗ್ಗೆ ನೀವ್ ಹೇಳ್ಕೊಳ್ಬೋದು ಶ್ರುತಿ. ಯಾರಿಗೆಲ್ಲ ಈ ವಿಡಿಯೋ ತಲುಪುತ್ತೋ ಸೊ ಅವರೆಲ್ಲರನ್ನು ಜಾಯಿನ್ ಆಗಿ ಅವ್ರ ಮನೇನ, ಅವ್ರ ಸಂಬಂಧನ, ಅವ್ರ ಮಕ್ಕಳನ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮ್ದು ನಿಮ್ದು ಎಲ್ಲರಿಗೂ ಒಂದು ನಮಸ್ತೆ. ಹರೇ ಕೃಷ್ಣ.